ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಿಮ್ಮ ಆಶೀರ್ವಾದ ನಮಗೆ ಯಾವಾಗ ಸದಾ ಇದ್ದರೆ ನಾವು ಇನ್ನೂ ಚೆನ್ನಾಗಿರ್ತೀವಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಕುಂಬಳಕಾಯಲ್ಲಿ ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಮುದ್ದೆ, ಬಸ್ಸಾರು ಮತ್ತು ಪಲ್ಯ, ಕುಂಬಳಕಾಯಿ ಪಲ್ಯ ಅವರೆಕಾಳಲ್ಲಿ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ನೋಡಿ, ಫಸ್ಟ್ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅವರೆಕಾಳನ್ನ ಒಂದು ವಿಸಿಲ್ಗೆ ಬೇಯಿಸ್ಕೊಬೇಕು. ಪಾತ್ರೆಯಲ್ಲಿ ಬೇಕು ಅನ್ನೋರು ಪಾತ್ರೆಯಲ್ಲೂ ಮಾಡ್ಕೊಬೋದು, ನಿಮ್ಮ ಚಾಯ್ಸ್ ಅದು. ಪಾತ್ರೆಯಲ್ಲಾದರೂ ಬೇಕಾದರೆ ಮಾಡ್ಕೊಬೋದು. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರಲ್ಲಿ ಒಂದು ವಿಸಿಲ್ ಬೇಯಿಸ್ಕೊಂಡು ನೆಕ್ಸ್ಟ್ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡೆ. ಯಾಕಂದರೆ ಕುಂಬಳಕಾಯಿ ಕೂಡ ಹಾಕಬೇಕಲ್ಲ. ಸೊ ಕುಂಬಳಕಾಯಿನ ಕುಕ್ಕರಲ್ಲಿ ಹಾಕಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ, ಸಣ್ಣ ಕಟ್ ಮಾಡ್ಕೊಂಬೇಡಿ, ಯಾಕಂದರೆ ಬೇಯಿಸ್ತಿರಲ್ವ. ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಇಷ್ಟು ದಪ್ಪ ಕಟ್ ಮಾಡ್ಕೊಳ್ಳಿ ಕುಂಬಳಕಾಯಿನ. ನೋಡಿ, ಹಣ್ಣಾಗಿರೋದ್ರಲ್ಲೂ ಮಾಡ್ಕೊಬೋದು, ಸ್ವಲ್ಪ ಕಾಯಿ ಇರೋದ್ರಲ್ಲೂ ಮಾಡ್ಕೊಬೋದು. ಈ ಥರ ನಾವು ಬಸ್ಸಾರು ಅವೆಲ್ಲನೂ ನಾವು ಫಸ್ಟೇ ಬೇಯಿಸ್ಕೊಂಡಿದ್ರಲ್ಲ ಅವರೆಕಾಳನ್ನ, ಅದರಲ್ಲಿ ನಾವು ಕುಂಬಳಕಾಯಿ ಹಾಕಬೇಕು. ಅವರೆಕಾಳು ಬೇಯಿಸುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಕುಂಬಳಕಾಯಿ ಹಾಕಿದಾಗ ಬೇಕಾದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಅವರೆಕಾಳಿಗೂ ಉಪ್ಪು ಸಾಲ್ಟ್ ಇಟ್ಕೊಬೇಕು, ಮತ್ತು ಕುಂಬಳಕಾಯಿಗೂ ಇಟ್ಕೊಬೇಕು ಸಾಲ್ಟು, ಅವಾಗ ಟೇಸ್ಟ್ ಇರೋದು. ಸೊ ಅದಕ್ಕೆ ಅವಾಗ ಸ್ವಲ್ಪ ಇವಾಗ ಸ್ವಲ್ಪ ಹಾಕಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಕುಂಬಳಕಾಯಿ ಜಾಸ್ತಿ ಹೊತ್ತು ಬೇಯಿಸಿಲ್ಲ, ಬೇಗ ಬೇಯ್ಕೊಂಬಿಡುತ್ತೆ ಬೇಕಾದರೆ ಕುಂಬಳಕಾಯಿ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡ್ರಿ. ಸೊ ಅದು ಒಂದು ಸೈಡ್ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಾವು ಬಸ್ಸಾರಿಗೆ ಏನೇನು ಹಾಕ್ಕೊಬೇಕು ಏನು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು ಟೊಮೊಟೊ ಒಂದು ತಗೊಂಡಿದ್ದೀನಿ, ಈರುಳ್ಳಿ 2 ತಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ದಪ್ಪ ಕೊಯ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಬಸ್ಸಾರಿಗೆ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಮೆಂತ್ಯ ಸ್ವಲ್ಪ, ಮೆಣಸು ಸ್ವಲ್ಪ ಹಾಕ್ಕೊಂಡು ಮತ್ತು ಜೀರಿಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋದೊಂದು ಮತ್ತು ಟೇಸ್ಟು ಇರೋಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಅದು ಗಮ್ಮನ್ ಸ್ಮೆಲ್ ಬರೋ ತನಕ ನಾವು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲ ತೋರಿಸ್ನಲ್ಲ, ಅದನ್ನು ಮತ್ತೆ ಸೈಡ್ಗೆ ಎತ್ತಿಟ್ಕೊಂಡೆ. ನೆಕ್ಸ್ಟು ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಇದನ್ನು ನಾವು ಅವಾಗ ತೋರಿಸ್ನಲ್ಲ ಈರುಳ್ಳಿ, ಇದು ಬಸ್ಸಾರಿಗೆ ಬಂದು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇ ಥರ ನೀವು ಮನೆಯಲ್ಲಿ ಮಾಡ್ಕೊಬೋದು. ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಲ್ಲ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ಮಾಡಿಕೊಡ್ರಿ. ನಿಮಗೇನು ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ ನನಗೆ. ನೆಕ್ಸ್ಟು ಟೊಮೊಟೊ ದಪ್ಪ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ಳಿ. ಸಣ್ಣಕ್ಕೂ ಕಟ್ ಮಾಡ್ಕೊಳ್ಳಿ, ಬೇಕಂದರೆ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮತ್ತೆ ಮಿಕ್ಸಿಗೆ ಹಾಕ್ಕೊತೀರಿ, ಸೊ ಅದಕ್ಕೋಸ್ಕರ ಅಷ್ಟೇ ದಪ್ಪ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ರೋಸ್ಟ್ ಆದಮೇಲೆ ಅದನ್ನು ಸೈಡ್ಗೆ ಇಟ್ಬಿಡಿ. ನೆಕ್ಸ್ಟು ಇಲ್ಲಿ ಸೈಡಲ್ಲಿ ನಾನು ಇದನ್ನ ಬೇಯಿಸ್ಕೊತಾ ಇದ್ನಲ್ಲ, ನೋಡಿ ಇಲ್ಲಿ ಇದು ಬೆಂದೈತೋ ಇಲ್ಲ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅಷ್ಟೇ ನಾವು ಅವರೆಕಾಳು ಮಾತ್ರ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಒಂದು 80% ಬೇಯ್ದಮೇಲೆ ನಾವು ಕುಂಬಳಕಾಯಿ ಹಾಕ್ಕೊತಿರಲ್ಲ, ಸ್ವಲ್ಪ ಹೊತ್ತು ಸಾಕು, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಇದನ್ನು ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಬೆಂದೈತೆ. ಮತ್ತು ಸ್ವಲ್ಪ ಹೊತ್ತು ಹಬೆಯಲ್ಲಿ ಆಫ್ ಮಾಡಿಬಿಟ್ಟು ಹಬೆಯಲ್ಲೇ ಸ್ವಲ್ಪ ಹೊತ್ತು ಬಿಟ್ಬೇಡಿ, ಇನ್ನು ಪರ್ಫೆಕ್ಟಾಗಿ ಹೋಗುತ್ತೆ ಎಲ್ಲನೂ. ನೋಡಿ, ಇದನ್ನು ಸೈಡ್ಗೆ ಇಟ್ಕೊಬೇಕು ನಾವು. ಕುಂಬಳಕಾಯಿ ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಈ ಥರ ಮಾಡ್ಕೊಳ್ಳಿ ಬಸ್ಸಾರು. ಬೇರೆ ಥರ ಬಸ್ಸಾರು ಮಾಡ್ಬೋದು, ಅದು ಒಂದು ಸಲ ತೋರಿಸ್ತೀನಿ ನಾನು. ಸೊಪ್ಪಲ್ಲೂ ಮಾಡ್ಕೊತಾರೆ, ಅವರೆಕಾಳು ಬರೀ ಅವರೆಕಾಳು ಹಾಕ್ಕೊಂಡು ಮಾಡ್ಕೊತಾರೆ. ಇಲ್ಲಿ ಕುಂಬಳಕಾಯಿ ಹಾಕಿ ಮಾಡ್ಕೊಳೋದು ಹೆಂಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಕುಂಬಳಕಾಯಿ ಪಲ್ಯಕ್ಕೆ, ಅದು ಅವರೆಕಾಳು ಅದು ಬಸ್ಸಾರಿಗಿದೆ, ಅದು ಪಲ್ಯಕ್ಕೆ ಇಲ್ಲಿ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಬಸ್ಸಾರಿಗೆ ಏನೇನು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳೋದು, ಇದು ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಅದು, ಮತ್ತು ನಾವು ಅವಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದು ಹಾಕ್ಕೊಂಡು, ಮತ್ತು ಅವಾಗೆ ಜೀರಿಗೆ ಅವೆಲ್ಲ ಹಾಕ್ಕೊಂಡಿರಲ್ಲ, ಮೆಣಸು ಮೆಂತ್ಯ ಅವೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು, ಅದು ಇನ್ನೊಂದು ಬಂದು ನಿಮ್ಗೆ ಇಲ್ಲಿ ತೋರಿಸಿಲ್ಲ, ಅದು ಮಿಕ್ಸಿಗೆ ಹಾಕ್ಕೊತಿರಲ್ಲ ಅವಾಗ ಬಂದು ಮತ್ತೆ ಒಂದು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡು, ಮತ್ತು ನಾವು ಅಲ್ಲಿ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕು. ಕುಂಬಳಕಾಯಿ ಮತ್ತು ಅವರೆಕಾಳನ್ನ ರುಬ್ಕೊಬೇಕು. ಅದನ್ನು ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಪಾತ್ರೆಯಲ್ಲಿ ಒಗ್ಗರಣೆ ಹಂಗೆ ಒಂದೇ ಸಲ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ, ಈರುಳ್ಳಿ, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮತ್ತೆ ರುಬ್ಬಿಟ್ಕೊಂಡಿದ್ರಲ್ಲ, ಸೊ ಅದನ್ನು ಇದಕ್ಕೆ ಪಾತ್ರೆಗೆ ಹಾಕ್ಬಿಟ್ಟು, ಇದರಲ್ಲಿ ನಾವು ಬಸ್ಸಾರು ಮಾಡ್ತಾ ಇರೋದೆಲ್ಲ ಜಾಸ್ತಿ ಗಟ್ಟಿಯಾಗಿರಬಾರ್ದು, ಜಾಸ್ತಿ ತೆಳ್ಳಕ್ಕಿರಬಾರ್ದು, ನೋಡಿಕೊಂಡು ನೀರು ಸ್ವಲ್ಪ ಹಾಕ್ಕೊಬೇಕು. ನಾವು ಅವಾಗೆ ಬೇಯಿಸಿದ್ರಲ್ಲ ಕುಂಬಳಕಾಯಿ ಅವರೆಕಾಳನ್ನ ಎಲ್ಲನೂ, ಅದೇ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕು ಅಂದರೆ ಬೇರೆ ನೀರನ್ನ, ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು, ಮಂದಕ್ಕೆ ಬೇಕಾ ತೆಳ್ಳಕ್ಕೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ತುಂಬ ಟೇಸ್ಟಾಗಿರುತ್ತೆ ಕುಂಬಳಕಾಯಿ ಬಸ್ಸಾರು. ಕುಂಬಳಕಾಯಿ ಅವರೆಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ.
ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಈ ಥರ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಹಾಕಿ, ಯಾಕಂದರೆ ಬೇಯೋವಾಗೂ ಅವಕ್ಕೆಲ್ಲ ಹಾಕಿರ್ತಿದ್ದೆ ಪಲ್ಯಗೆ ನಾವು ಕುಂಬಳಕಾಯಿ ಮತ್ತು ಅವರೆಕಾಳಿಗೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಕುದಿಬೇಕಿದು ಬಸ್ಸಾರು ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಮತ್ತು ಸಾರು ಚೆನ್ನಾಗಿ ಸ್ವಲ್ಪ ಕುದಿಬೇಕು, ಅದನ್ನು ಸೈಡ್ಗೆ ಇಟ್ಬಿಡಿ, ಅದು ಕುದೀತಾ ಇರ್ತೈತೆ. ನೆಕ್ಸ್ಟ್ ಇಲ್ಲಿ ಬಂದು ಇದನ್ನು ಏನಂತಾರೋ ಗೊತ್ತಿಲ್ಲ ನನಗೆ, ನಿಮಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೋ ಪೌಡ್ರ್ ಇದಕ್ಕೆ ಹಾಕಬೇಕು. ಅವೈಲೇಬಲ್ ಇರೋರು ಹಾಕ್ಕೊಳ್ಳಿ, ಇಲ್ಲ ಅಂದವರು ಪರವಾಗಿಲ್ಲ ಹಂಗೆ ಮಾಡ್ಕೊಳ್ಳಿ. ಅದನ್ನೇನಂತಾರೆ ಅನ್ನೋದು ಕಾಮೆಂಟ್ ಮಾಡಿ ನನಗೆ. ಇಲ್ಲಿ ನೋಡಿ ಬಸ್ಸಾರು ನಾನು ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ನೋಡಿ, ಇಲ್ಲಿ ಬಾಯ್ಲ್ ಆಗ್ತಾಯಿದೆ, ಚೆನ್ನಾಗಿ ಕುದೀತಾ ಇದೆ. ಇದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು, ಸೊ ಅದಕ್ಕೆ ನೋಡಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದೇ ಥರ ಕ್ವಾಂಟಿಟಿ ಬರ್ತೈತೆ ನೋಡಿ. ಇದನ್ನು ಏನಂತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು, ಪೌಡ್ರ್ ಮಾಡ್ಕೊಬೇಕು ಅದನ್ನು. ಅದು ಇದಕ್ಕೆ ಹಾಕಿದ್ರೆ ಪಲ್ಯಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೀರಿ. ಇರೋರು ಮಾಡ್ಕೊಬೋದು, ಇಲ್ದಿರೋರು ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟು ಇಲ್ಲಿ ಪಲ್ಯಕ್ಕೆ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ನಿಮ್ಮ ಆಪ್ಷನಲ್ ಅದು. ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ಅದು ರೋಸ್ಟ್ ಆದರೆ, ಡೀಪ್ ಫ್ರೈ ಆದರೆ ಖಾರ ಇರಲ್ಲ ಜಾಸ್ತಿ ಅಷ್ಟೊಂದು, ಸೊ ಅದಕ್ಕೆ. ಮತ್ತು ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಸಣ್ಣ ಸಣ್ಣಕ್ಕೆ, ಅದು ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಪಲ್ಯಕ್ಕೆ ಈರುಳ್ಳಿ ಮಾತ್ರ ರೋಸ್ಟ್ ಆಗಬಾರ್ದು, ಮೀಡಿಯಮಾಗಿ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ನೋಡಿಕೊಂಡು. ಪಲ್ಯಕ್ಕೆಲ್ಲ ಹಾಕಿರ್ತೀರಲ್ಲ ನಾವು ಆವಾಗಲೇ ಬೇಯಿಸ್ಕೊಂಡಿದ್ರಲ್ಲ, ಸೊ ಆವಾಗ ಹಾಕ್ಕೊಂಡಿದ್ರಲ್ಲ ಆವಾಗ ಹಾಕಿರ್ತೀರಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ನಾವು ಬೇಯಿಸ್ಕೊಂಡಿರೋದನ್ನ ಅದರಲ್ಲಿ ಅಷ್ಟೇ ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು. ಬೇಯಿಸ್ಕೊಂಡಿರೋದು ಅವರೆಕಾಳು ಮತ್ತು ಕುಂಬಳಕಾಯಿನೂ ಅದರಲ್ಲಿ ಹಾಕ್ಕೊಂಡು ಆವಾಗ ತೋರಿಸಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿರಲ್ಲ ಪೌಡ್ರು, ಆ ಪೌಡ್ರ್ ಇದ್ರ ಮೇಲೆ ಹಾಕ್ಕೊತಾ ಇದ್ರಿ. ಇಲ್ಲ ಅನ್ನೋರು ಪರವಾಗಿಲ್ಲ, ಸ್ಕಿಪ್ ಮಾಡಿಕೊಂಡು ಮಾಮೂಲಿ ಅವೆಲ್ಲ ಪಲ್ಯದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ನೀವು ಇದೇ ಥರ ಗೊತ್ತಿಲ್ಲ ಅನ್ನೋರು ಇದು ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬರೀ ಕುಂಬಳಕಾಯಿ ಪಲ್ಯ ಮಾಡ್ತಿರಲ್ಲ ಅದೇ ಥರನೇ ಇದನ್ನು ಅವರೆಕಾಳು ಹಾಕಿ ಮಾಡ್ಕೊಳೋದು ಬಸ್ಸಾರು. ಅದು ಒಂದು ಟೇಸ್ಟ್ ಇರುತ್ತೆ, ಇದೊಂದು ಥರ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಮುಂದೆ ಇನ್ನೂ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನನ್ನ ವೀಡಿಯೋಸ್ ಎಲ್ಲ ನೋಡಿ. ನನಗೆ ವಾಚ್ ಅವರ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ವಾಚ್ ಅವರ್ ನನಗೆ ಬರಬೇಕು ಅಂದರೆ ನೀವು ವೀಡಿಯೋ ಸ್ಕಿಪ್ ಮಾಡ್ದಿರಾ ವಿಡಿಯೋ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ವೀಡಿಯೋ ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ.